ಅಂತ ಮಾತಾಡಲಿಲ್ಲ. ಅವ್ರು ಒಳಗೆ ತೊಗೊಂಡ, ಬದಿಗೆ ತೊಗೊಂಡ್ರು, ಊಟ ಕುಡಿಸ್ಕೊಂಡು ಮಾಡ್ರು, ಹಂಚು ತಿಂದರು. ಹರಳಯ್ಯ ಒಂದು ದೊಡ್ಡ ಸಾಕ್ಷಿ, ಎಷ್ಟು ಬೇಕು ನಿಮಗೆ. ಮಾದಾರ ಚೆನ್ನಯ್ಯ ಒಂದು ಸಾಕ್ಷಿ. ಹಾಗೆ ಯಾರು ಮಾಡ್ತಾ ಇದ್ದಾರೆ ಇವತ್ತು ಲಿಂಗಾಯತ ನಾಯಕರು, ವೀರಶೈವರು. ಇವತ್ತು ಮಾಡುವ ಅನಿವಾರ್ಯದವ್ರಿಗೆ ಬಂದ, ಇಲ್ಲಾಂದ್ರೆ ಸೋತು ಹೋಗುವಂಥ ಕಾಲ ಬರ್ತಾ ಇದೆ. ಎಷ್ಟು ಸಲ ಇವತ್ತು ಸಹಿತ ನಾವು ಹಿಂದುಳಿದವರು, ಅಹಿಂದರು, ಆದಿವಾಸಿಗಳು, ದಲಿತರು ಅಂತ ಹೇಳ್ಕೊಳ್ಳೋಂಥವ್ರು ಸಹಿತ ಅಲ್ಲಿ ಬಂಡವಾಳಶಾಹಿಗಳು ಸೇರ್ತಾ ಇದ್ದಾರೆ. ಅಲ್ಲಿ ಇವತ್ತು ಜನಸಾಮಾನ್ಯರೆಲ್ಲ ಹೆಸರುಕೊಳ್ಬೇಕಾಗ್ಯದ, ರೈತರ ಹೆಸರುಕೊಳ್ಬೇಕಾಗ್ಯದ. ಇವತ್ತು ರೈತನ ಅವನು ಬಸವಣ್ಣ ಮಾಡಿ ಒಬ್ಬ ದುಡಿಯೋ ಕೂಲಿ ಆಳನ್ನಾಗಿ ಮಾಡಿ ನೋಡುವಂಥ ಇವತ್ತಿನ ಈ ವ್ಯವಸ್ಥೆಯಲ್ಲಿ ಅವರು ಸೆಳೆದು ನಿಲ್ಲಬೇಕಾಗಿದೆ. ನಾವು ಆ ಬಸವಣ್ಣ ಅಲ್ಲಪ್ಪ, ನಾವು ನಿಜವಾದ ಬಸವಣ್ಣರು, ನಾವೆಲ್ಲ ಒಂದಾಗಿ ಅಧಿಕಾರವನ್ನು ಕಳ್ಸ್ಕೊಳ್ತೀವಿ ಅನ್ನುವಂಥ ಮನಸ್ಥಿತಿಯನ್ನು ಇವತ್ತು ನಾವೆಲ್ಲರೂ ಪಡ್ಕೋಬೇಕಾಗಿದೆ. ಹುಟ್ಟಿನಿಂದ ಬಸವಣ್ಣ ನಿರ್ಧಾರ ಮಾಡಿದ ಜಾತಿಯನ್ನು ಅವನ ಕರ್ಮದಿಂದನೂ ಅಲ್ಲ, ಅವರೆಲ್ಲರೂ ಒಂದು ಕಡ್ಕೊಂಡು ಜಾತಿಯನ್ನು ನಿರ್ಧಾರ ಮಾಡಬೇಕಂತ ಹೊರಟಂಥ ಬಸವಣ್ಣ. ಆದರೆ ಕಾಲ ಇನ್ನೂ ಪಕ್ವಾಗಿಲ್ಲ, ಇವತ್ತಿಗೆ ಪಕ್ವಾಗಿಲ್ಲ. 21ನೇ ಶತಮಾನದಲ್ಲಿ ಅವತ್ತು ಪರಿಸ್ಥಿತಿ ಏನಾಗಿಬಾರ್ದು. ಅದಕ್ಕಾಗಿ ಇವತ್ತು ಲಿಂಗಾಯತರ ಹೆಸರಿನ ಮೇಲೆ ರಾಜಕೀಯ ಮಾಡುವಂಥವ್ರು, ಅಡ್ವರ್ಟೈಸ್ ಕೊಡುವಂಥವ್ರು, ಲಿಂಗಾಯತರ ಬಗ್ಗೆ ದೊಡ್ಡ ದೊಡ್ಡ ಭಾಷಣ, ಲಿಂಗಾಯತ ಜನ ಭಾಷಣ ಬಗ್ಗೆ ಬಸವಣ್ಣವ್ರು ದೊಡ್ಡವ್ರಪ್ಪ, ದೇವರು ದೇವರಲ್ಲ ಅವರು, ಇಲ್ಲೇ ಬದುಕಿ ಬಾಳಿದವರು, ಒಂದು ವ್ಯವಸ್ಥೆಗೆ ಪ್ರತಿ ವ್ಯವಸ್ಥೆ ತಯಾರು ಮಾಡಿದವರು. ಇವತ್ತು ಆ ಕಾಲ ಬಂದದಂತ ಅನಿಸ್ತದೆ. ಇಲ್ಲಾಂದ್ರೆ ಇಲ್ಲಿಯ ದಲಿತರಲ್ಲಿಯ, ಇಲ್ಲಿಯ ಹಿಂದುಳಿದವರಲ್ಲಿಯ, ಇಲ್ಲಿಯ ಆದಿವಾಸಿಗಳಲ್ಲಿಯ, ಇಲ್ಲಿಯ ಅಲ್ಪಸಂಖ್ಯಾತರಲ್ಲಿಯ ದುಡ್ಡಿದ್ದಂಥವ್ರು ಮತ್ತೆ ಅಧಿಕಾರ ಹಿಡಿಯುವಂಥ ಸಂದರ್ಭ ಬರ್ತಾ ಇದೆ. ಇಲ್ಲ ನೋಡ್ತಾ ಇದ್ದೀವಿ, ಅದು ಕಣ್ಣಿಗೆ ಕಾಣ್ತಾ ಇದೆ. ಸದ್ಯ ಸಿದ್ದರಾಮಯ್ಯನ ಸುತ್ತಮುತ್ತಿದ್ದಂಥವ್ರು ಯಾರೂ ಇಲ್ಲವರು. ಅವರು ನಿಜವಾಗಿಯೂ ಬಸವಣ್ಣನ ಫಾಲೋವರ್ಸ, ಸ್ವತಃ ಸಿದ್ದರಾಮಯ್ಯ ಬಸವಣ್ಣವ್ರ ಫಾಲೋವರ್ಸ ಅನ್ನೋಂಥ ಪ್ರಶ್ನೆ